ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಇದು ಪತಂಜಲಿ ಯೋಗ ಸೂತ್ರದಲ್ಲಿ ಇವತ್ತು 12ನೆಯ ಸೂತ್ರ. ಅನುಭೂತ ವಿಷಯ ಸಂಪ್ರಮೋಷಃ ಸ್ಮೃತಿ. ಮೊನ್ನೆ ನಾವು ನಿದ್ರೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ನಿದ್ರೆ ಎನ್ನುವಂತಹದ್ದು ಅದು ಒಂದು ವೃತ್ತಿ ಅಷ್ಟೇ. ಅದು ಒಂದು ಹೆಣ್ಣು ಅಲ್ಲ, ಗಂಡು ಅಲ್ಲ. ನಿದ್ರೆಯನ್ನೇ ಹೆಣ್ಣಿಗೆ ಹೋಲಿಸ್ತಾರೆ. ನಿದ್ರೆಯನ್ನು ಹೆಣ್ಣಿಗೆ ಹೋಲಿಸಬಾರ್ದು. ಒಂದು ವೇಳೆ ನಿದ್ರೆಯನ್ನು ಹೆಣ್ಣಿಗೆ ಹೋಲಿಸಿದ್ದೆ ಆದರೆ ನೀವು ಹೆಣ್ಣನ್ನು ಮಾಯೆ ಅಂತ ಒಪ್ಕೊಂಡಂಗೆ ಆಗ್ಬಿಡುತ್ತೆ. ಆದ್ದರಿಂದ ಹುಟ್ಟುಗುಣಗಳು ಯಾವುವು ಹೆಣ್ಣು ಅಲ್ಲ, ಗಂಡು ಅಲ್ಲ. ಎಲ್ಲರಿಗೂ ಸಮಾನವಾಗಿರ್ತಕ್ಕಂತಹ ಹುಟ್ಟುಗುಣಗಳು, ವೃತ್ತಿಗಳು. ಮತ್ತೆ ನಿದ್ರೆಗೆ ಬೈಯುವ ಅಗತ್ಯವೂ ಇಲ್ಲ. ಕೆಲವು ಸಾಧಕರು, ಶರೀಫ್ ಅಜ್ಜ, ಬಸವಣ್ಣವರು, ಬೇರೆ ಬೇರೆಯವರೆಲ್ಲ ಬೈಯೋದು ನೋಡ್ತೀವಿ ನಾವು. ಇದರ ಅರ್ಥ ಈ ನಿದ್ರೆ ಎನ್ನುವಂಥದ್ದು ಅತಿಯಾದರೆ ರೋಗ. ಅದು ಕೂಡ ಅದು ಬರದೇ ಇದ್ರೂ ರೋಗ. ಎರಡೂ ಒಳ್ಳೆಯದಲ್ಲ. ಅದಕ್ಕೆ ನಿದ್ರೆ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಿದ್ರೆಯನ್ನು ಎಷ್ಟು ಬೇಕೋ ಅಷ್ಟೇ ಮಾಡಿ, ಬಾಕಿ ಸಂದರ್ಭದಲ್ಲಿ ನಾವು ಸಾಧನೆ, ಕಾಯಕ, ಶಿವಯೋಗದಲ್ಲಿ ತಲ್ಲೀನರಾದರೆ ನಮ್ಮ ಜೀವನ ಪಾವನ ಆಗುತ್ತೆ. ನಿದ್ರೆ ಬೇಕು. ಅದಕ್ಕೆ ಬಸವಣ್ಣವ್ರು ಮುಂದಿನ ಒಂದು ವಚನದಲ್ಲಿ ನಿದ್ರೆಗೆ ಬೈದರೂ ಕೂಡ ಮತ್ತೊಂದು ವಚನದಲ್ಲಿ ಶರಣ ನಿದ್ರೆಗೈದಡೆ ಜಪ ಕಾಣಿರು, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು. ಶರಣ ನಿದ್ರೆಗೈದಡೆ ಜಪ ಅಂತ ಹೇಳ್ತಾರೆ. ಇದು ನಿದ್ರೆಯ ಅಕ್ಲಿಷ್ಟ ವೃತ್ತಿ, ಅಂದರೆ ಅನುಕೂಲಕರ ವೃತ್ತಿ. ನಿರ್ವಿಕಾರವಾದಂತಹ, ದುಸ್ವಪ್ನಗಳಿಲ್ಲದಂತಹ ನಿದ್ರೆ ಬಂತಪ್ಪ ಅಂತಂದರೆ ಅದು ಒಳ್ಳೆಯದ. ಅದು ಅಕ್ಲಿಷ್ಟ ವೃತ್ತಿ ಅಂತ ಕರೀತಾರೆ. ಹಾಗಾದ್ರೆ ನಿದ್ದೆಯಲ್ಲಿ ಕ್ಲಿಷ್ಟ ವೃತ್ತಿ ಏನು ಅಂದರೆ ಕೆಟ್ಟ ಕನಸುಗಳು ಕಾಣೋದು. ಕೆಲವು ನಿದ್ದೆಯಲ್ಲಿ ಹಲ್ ಕಡಿತಿರ್ತಾರೆ. ಬಹಳ ಜನ ಹಲ್ ಕಡಿತಾರೆ, ನೋಡಿ, ಕೇಳಿರ್ಬೇಕು ನೀವು. ಅದಕ್ಕೆ ಕಾರಣ ಏನು ಅಂತಂದ್ರೆ ಅದು ಮುಚ್ಚಿಟ್ಟ ಸಿಟ್ಟು. ಅವ್ರಿಗೆ ಗೊತ್ತಿರಲ್ಲ. ಅಥವಾ ಚಿತ್ತದಲ್ಲಿ ಯಾವಾಗಲೂ ಇವತ್ತು ಬಂದು ಸಿಟ್ಟು ಇವತ್ತೇ ಹಲ್ ಕಡೋದು ತೀರಿಸ್ಬೇಕು ಅಂತ ಏನಿಲ್ಲ. ಚಿತ್ತದಲ್ಲಿ ಅಡಗಿ ಕೂತಿದ್ರೆ ಅದು ಯಾವತ್ತೋ ನಿದ್ದೆಯಲ್ಲಿ ಹಲ್ ಕಡಿಯುವಂಥದ್ದು ಇರಬಹುದು. ಸಣ್ಣ ಮಕ್ಕಳು ಕೂಡ ಕಡಿತಿರ್ತಾವೆ. ಅದು ಈ ಜನ್ಮದ್ದಲ್ಲ ಸಂಸ್ಕಾರ. ಹಿಂದಿನ ಜನ್ಮದಲ್ಲಿ ತಡೆದಿಟ್ಟ ಸಿಟ್ಟು ಆ ಹಲ್ ಕಡಿಯೋ ರೂಪದಲ್ಲಿ ಬರ್ಬೋದು ಅಂತ ಕಾಣುತ್ತೆ. ಆಮೇಲೆ ಇನ್ನು ಕೆಲವರು ಜೋರಾಗಿ ಕೂಗ್ತಿರ್ತಾರೆ. ಅವ್ರಿಗೆ ಗೊತ್ತೇ ಇರಲ್ಲ. ನಿದ್ದೆನಲ್ಲಿ ಕೂಗ್ತಿರ್ತಾರೆ, ಕನಸಿನಲ್ಲಿ ನಿದ್ದೆ, ಅಥವಾ ಭಯ ಪಟ್ಟಂಗೆ ಆಗುತ್ತೆ. ಕೆಲವರಿಗೆ ಭಯ ಬಂದು ಕೂಗಿದ್ದು ಗೊತ್ತಾಗತ್ತೆ. ಆಮೇಲೆ ಎಬ್ಬಿಸಿದ್ರೆ ಹೌದು, ಇಂಥ ಭಯಾನಕ ಕನಸು ಬಿತ್ತು ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಭಯಾನಕ ಕನಸು ಬೀಳದೇ ಇದ್ದರೂ ಕೂಗಿರ್ತಾರೆ. ಕೂಗಿದ್ದೆ ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಎಬ್ಸಿದ್ರೆ ನಾನು ಕೂಗಿದ್ನ ಅಂತ ಹೇಳ್ತಾರೆ. ತುಂಬ ಜೋರಾಗಿ ಕೂಗಿರ್ತಾರೆ. ಬೇರೆ ನಿದ್ದೆಗೂ ಡಿಸ್ಟರ್ಬ್ ಆಗುತ್ತೆ. ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಕೇಳಬಹುದು. ಆ ಥರದವ್ರನ್ನ ನಾನು ಕಂಡಿದ್ದೀನಿ ನನ್ನ ಜೀವನದಲ್ಲಿ. ಅಂದರೆ ಆ ಥರ ವಿಕಾರದ ನಿದ್ರೆ ಅದು ಕ್ಲಿಷ್ಟ ವೃತ್ತಿ ಅಂತ ಕರಿತೀವಿ. ಭಯಾನಕ ವೃತ್ತಿ ಯಾವಾಗಲೂ ಅದನ್ನು ಸರಿಯಾಗಿ ನಾವು ಬಳಸ್ಕೊಳ್ದೆ ಹೋದರೆ ಅದು ವಿಕಾರ ರೂಪವನ್ನು ತಾಳುತ್ತೆ. ಯಾವುದೇ ವೃತ್ತಿ ಇರ್ಬೋದು. ಯಾವುದೇ ವೃತ್ತಿಯೂ ಕೂಡ ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ದೆ ಹೋದರೆ ವಿಕಾರ ರೂಪವನ್ನು ತಾಳುತ್ತೆ. ಅದೇ ಹುಚ್ಚಾಗ್ತಕ್ಕಂಥದ್ದು. ವಿಕಲ್ಪ ವೃತ್ತಿ ಹುಚ್ಚಾಗ್ಬೋದು. ವಿಪರ್ಯ ವೃತ್ತಿ ಜಗಳಕ್ಕೆ ಕಾರಣ ಆಗ್ಬೋದು. ಹೊಡೆದಾಟ ಬಡದಾಟ, ಕಡೆಗೆ ಕೊಲೆ ತನಕ ಹೋಗ್ಬೋದು ವಿಪರ್ಯ ವೃತ್ತಿಯಿಂದ. ಅಂದರೆ ವಿಪರೀತ ತಿಳ್ಕೊಳ್ಳೋದು, ತಪ್ಪು ತಿಳ್ಕೊಳ್ಳೋದು. ಇದು ಎಲ್ಲರಲ್ಲೂ ಇದೆ. ಇದೇನು ದೊಡ್ಡವರಾದ್ಮೇಲೆ ಏನು ಹೊಟ್ಟೋಗ್ಬಿಡುತ್ತೆ. ಯೋಗಿಗಳಿಗೂ ಕೂಡ ವೃತ್ತಿ ಇರುತ್ತೆ. ಬಹಳ ಒಳ್ಳೆ ತಪಸ್ವಿಗಳು, ಯೋಗಿಗಳು ಆದಂಥವರು ಕೂಡ ತಮ್ಮ ಶಿಷ್ಯರನ್ನು ತಪ್ಪು ತಿಳ್ಕೊಂಡು ಮುಂದೆ ಗುರು ಶಿಷ್ಯರಿಗೆ ಜಗಳ ಆಗಿರೋದುಂಟು. ಆಮೇಲೆ ಶಿಷ್ಯ ಗುರುಗಳ ಬಗ್ಗೆ ತಪ್ಪು ತಿಳ್ಕೊಂಡು ಅವ್ರಿಗೆ ಜಗಳ ಆಗಿರೋದುಂಟು. ಅಂದರೆ ವಿಪರ್ಯ ವೃತ್ತಿ ಎಲ್ಲರಲ್ಲೂ ಇದ್ದೇ ಇರ್ತದೆ. ಅದು ಈ ವೃತ್ತಿಗೆ
ಸುಸಂಸ್ಕಾರವನ್ನು ಕೊಟ್ಟು ಅವುಗಳನ್ನು ಸರಿಯಾಗಿ ಪರಿವರ್ತನೆ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಯೋಗ. ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂದ್ಕೂಡ್ಲೆ ಹೆಂಗೆ ತಿಳ್ಕೊಬೇಡಿ, ಎಲ್ಲ ವೃತ್ತಿಗಳು ಕೆಟ್ಟವು, ಅವುಗಳನ್ನು ನಿರೋಧಿಸ್ಬಿಟ್ಟು ಸಮಾಧಿ ಸ್ಥಿತಿಗೆ ಹೋಗ್ಬಿಡೋಣ, ಹಂಗಾಗಲ್ಲ. ಅದೇ ಈಗ ಬಹಳ ಜನ ಧ್ಯಾನ ಜೀವಿಗಳು, ಧ್ಯಾನ ಗುರುಗಳು, ಧ್ಯಾನ ಶಿಷ್ಯರು ಮಾಡ್ತಿರೋ ದೊಡ್ಡ ತಪ್ಪೇನು ಅಂತಂದ್ರೆ, ಈ ಜಗತ್ತು ಕೆಟ್ಟದ್ದು, ನಾವು ಧ್ಯಾನದಲ್ಲಿ ಹೋಗ್ಬಿಡೋಣ, ಧ್ಯಾನದಲ್ಲಿ ಕುತ್ಕೊಂಡ್ಬಿಡೋಣ ಅಂತ ಹೇಳಿ ಹೋಗಿ ನಿದ್ರೆ, ಧ್ಯಾನದ ಹೆಸರಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಬಹಳ ಜನ. ಅದು ನಿದ್ದೆ ಮಾಡೋದು ಧ್ಯಾನ ಅಲ್ಲ, ಅದನ್ನು ಸರಿಯಾಗಿ ತಿಳ್ಕೊಂಬಿಡಿ. ಅದು ವರ್ಷಾನುಗಟ್ಟಲೆ ನಡೆದಿದೆ. ಧ್ಯಾನದ ಹೆಸರಿನಲ್ಲಿ ನಿದ್ರೆ ಮಾಡ್ತಕ್ಕಂಥದ್ದು ವರ್ಷಾನುಗಟ್ಟಲೆ ನಡೆದಿದೆ, ಅನೇಕ ಸಂಪ್ರದಾಯಗಳಲ್ಲಿ ನಡೆದಿದೆ. ಅದು ಉಚಿತ ಅಲ್ಲ, ಒಳ್ಳೆಯದಲ್ಲ. ಅದರಿಂದ ನಮಗೆ ನಾವೇ ತೊಂದರೆ ಮಾಡ್ಕೊಂಡಂಗೆ ಜೊತೆಗೆ ಜನ್ಮ ಜನ್ಮಗಳು ಸುಮ್ಮನೆ ವ್ಯರ್ಥವಾಗಿ ಹೊರಟೋಗ್ತವೆ, ಏನೂ ಸಾಧನೆ ಮಾಡಲ್ಲ. ಆಮೇಲೆ ಅವ್ರು ತಪ್ಪು ತಿಳ್ಕೊಳ್ಳೋದೇನೆಂದರೆ, ಒಂದು ಕಡೆ ಧ್ಯಾನವನ್ನು, ನಿದ್ರಾವೃತ್ತಿಯನ್ನು ಕಳೀತಾರೆ, ಇನ್ನೊಂದು ತಮಗೆ ತಾವು ವಿಪರೀತ ತಿಳ್ಕೊಂಬಿಡ್ತಾರೆ. ವಿಪರ್ಯ ವೃತ್ತಿ ಅವ್ರಿಗೆ ಕೆಲಸ ಮಾಡುತ್ತೆ. ಏನಂದರೆ, ನಾನು ಇಷ್ಟು ಹೊತ್ತು ಧ್ಯಾನ ಮಾಡ್ತೀನಿ, ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆವರೆಗೂ ಧ್ಯಾನ ಮಾಡ್ತೀನಿ, ನಾನು ಏನೋ ಆಗೋಗ್ಬಿಟ್ಟಿದ್ದೀನಿ, ಅವ್ರಿಗೇನೂ ಆಗಿಲ್ಲ. ಮಲ್ಕೊಂಡು ನಿದ್ದೆ ಮಾಡೋದ್ರ ಬದಲು ಕೂತ್ಕೊಂಡು ನಿದ್ದೆ ಮಾಡಿರ್ತಾರೆ ಅಷ್ಟೇ. ಅವ್ರು ಏನೋ ಆಗ್ಬಿಟ್ಟಿದ್ದೀವಿ, ನಾವೇನೋ ಆಗ್ಬಿಟ್ಟಿದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ನಾವು ಯೋಗಿಗಳಾಗ್ಬಿಟ್ಟಿದ್ದೀವಿ ಅನ್ನೋ ಅಹಂಕಾರ ಬೆಳೆದರೆ ಅದು ವಿಪರೀತ ವೃತ್ತಿಗೆ, ವಿಪರ್ಯ ವೃತ್ತಿಗೆ ಹೋಗ್ತದೆ. ವಿಪರ್ಯ ಅಂದ್ರೆ ಇಷ್ಟ ತಿಳ್ಕೊಂಬಿಡಿ, ವಿಪರೀತ ತಿಳುವಳಿಕೆ, ತಪ್ಪು ತಿಳುವಳಿಕೆ, ಅಹಮಿಕೆ, ನಾನೇನೋ ಆಗ್ಬಿಟ್ಟಿದ್ದೀನಿ ಅಂತ ಹೇಳೋದು. ಇನ್ನೊಬ್ರು ಕೀಳು, ಯಾರು ಧ್ಯಾನ ಮಾಡಲ್ವೋ ಅವ್ರ ಕೀಳು, ಅವ್ರು ಮಲಗಿರ್ತಾರೆ, ನಾವು ಎದ್ದು ಧ್ಯಾನ ಮಾಡ್ತಾ ಇದ್ದೀವಿ ಅನ್ನುವ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದರೆ ಅದು ಎಲ್ಲದಕ್ಕಿಂತ ಡೇಂಜರಸ್. ಧ್ಯಾನ ಮಾಡದೇ ಇರೋದಕ್ಕಿಂತ ಡೇಂಜರಸ್. ಮಹಮ್ಮದ್ ಪೈಗಂಬರರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಮಹಮ್ಮದ್ ಪೈಗಂಬರ್ ಇನ್ನೂ ದೊಡ್ಡ ಗುರುಗಳು ಅಂತ ಪ್ರಸಿದ್ಧಿ ಆಗಿರಲಿಲ್ಲ. ಆವಾಗ ಅವರು ಒಂದು ಕಡೆ ಒಂದು ಜಾಗ, ಆವಾಗ ಮಸೀದಿ ಪ್ರಾಯಶಃ ಇತ್ತೇನೋ, ಮಸೀದಿ ಪದ್ಧತಿ ಮೊದಲಿಂದ ಇತ್ತು ಅಥವಾ ಇವರಿಂದ ಪ್ರಾರಂಭ ಆಯಿತು ಗೊತ್ತಿಲ್ಲ ನನಗೆ. ಬಟ್ ಒಂದು ಕಡೆ ಹೋಗಿ ಧ್ಯಾನ ಮಾಡ್ತಿರ್ತಾರೆ. ಧ್ಯಾನ ಮಾಡೋದು, ನಮಾಜ್ ಮಾಡೋದು ಪ್ರಾಯಶಃ ಅಷ್ಟು ದೊಡ್ಡ ಪ್ರವಾದಿಗಳಿದ್ದಾರೆ, ಧ್ಯಾನ ಕೂಡ ಮಾಡ್ತಿರ್ಬೋದು. ಇವರು ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗೋದು ನೋಡ್ಕೊಂಡು ಅವನ್ನ ಇವ್ರ ಜೊತೆಗೆ ಎದ್ದು ಬರೋಕ್ಕೆ ಶುರು ಮಾಡ್ದ ಅವನು. ಇವರು ಹೊರಟಾಗ ಬೇಗ ಎದ್ಬಿಟ್ಟು ಇವ್ರಿಗೋಸ್ಕರ ಕಾಯ್ಕೊಂಡು ಮಹಮ್ಮದ್ ಪೈಗಂಬರ್ ಹೋಗ್ತಿರುವಾಗ ಇವರು ಅವ್ರ ಜೊತೆಗೆ ಹೋಗೋದು, ಇವನು ಹೋಗ್ತಿದ್ದ. ಒಂದು ವಾರ ಹೋದ, 15 ದಿವಸ ಹೋದ, ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಅವನಿಗೆ. ಇನ್ನೊಂದು ಸಾರಿ ಹಿಂಗೆ ನಮಾಜ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವನು ಈ ಮಲಗಿರ್ತಾರಲ್ಲ ಅವ್ರಿಗೆ ಬೈಯಕ್ಕೆ ಶುರು ಮಾಡ್ದ. ಏನು ಗುರುಗಳೇ ಇವರು ಏನು ಹುಜೂರ್ ಅಂತಾರವರು, ಒಡೆಯರು ಅಥವಾ ಗುರುಗಳು ಅನ್ನೋ ಭಾವದಲ್ಲಿ ಹೇಳ್ತಾರೆ. ಇವರೆಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ನೋಡಿ, ನಾವಿಬ್ಬರು ಹೋಗಿ ನಮಾಜ್ ಮಾಡಿ ವಾಪಸ್ ಬಂದರೂ ಇನ್ನೂ ಎದ್ದಿಲ್ಲ, ಇವರು ಗೊರಕೆ ಹೊಡಿತಿದ್ದಾರೆ ಅಂತ ಹಿಂಗೆಲ್ಲ ಅವ್ರಿಗೆ ಬೈಯಕ್ಕೆ ಶುರು ಮಾಡ್ತಾನೆ, ಅವ್ರನ್ನ ವಿಮರ್ಶೆ ಮಾಡ್ತಾನೆ, ನಿಂದೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಮಹಮ್ಮದ್ ಪೈಗಂಬರ್ ಹೇಳ್ತಾರೆ, ನಾಳೆಯಿಂದ ನೀನು ಅವ್ರ ಜೊತೆ ಮಲ್ಕೊಂಡ್ಬಿಡಪ್ಪ, ಗೊತ್ತಾಯ್ತಲ್ಲ, ನೀನು ಅವ್ರ ಜೊತೆ ಮಲ್ಕೊಂಡ್ಬಿಡು, ನನ್ನ ಜೊತೆ ನಮಾಜಿಗೆ ಬರಬೇಡ. ಯಾಕೆಂದರೆ ನೀನು ನಮಾಜ್ ಮಾಡಿದ್ದು ಪ್ರಯೋಜನ ಆಗ್ತಾ ಇಲ್ಲ, ನಿಂದೆ ಮಾಡ್ತಾ ಇದೆಯಲ್ಲ, ನಮಾಜ್ ಮಾಡಿದ್ರು ಪ್ರಯೋಜನ ಆಗಲಿಲ್ಲ, ನಾಳೆ ನೀನು ಬರಬೇಡ, ಮಲ್ಕೊಂಡ್ಬಿಡು ಅಂತ ಹೇಳ್ತಾರೆ. ಅಂದರೆ ಇಷ್ಟು ಸೂಕ್ಷ್ಮವಾದಂತಹ ಗುರುಗಳ ಅನುಯಾಯಿಗಳು ಎಂತಹ ಕೆಲಸ ಮಾಡ್ತಿದ್ದಾರೆ ಇವಾಗ ಭಯೋತ್ಪಾದನೆ ಹೆಸರಿನಲ್ಲಿ. ಅಂದರೆ ಬಹಳ ಅದು ಮಹಮ್ಮದ್ ಪೈಗಂಬರ್ ಅವ್ರಿಗೆ ಮಾಡುವ ದ್ರೋಹ. ಆದ್ದರಿಂದ ಅಂದರೆ ಎಷ್ಟು ಸೂಕ್ಷ್ಮ ನೋಡಿ, ಸ್ವಲ್ಪನೂ ನಿಂದೆ ಕೂಡ ಮಾಡಬಾರ್ದು. ಅಂದರೆ ಇಲ್ಲಿ ನಾವು ತಿಳ್ಕೋಬೇಕು, ಧ್ಯಾನ ಅನ್ನುವಂಥದ್ದು ಅದು ವೃತ್ತಿಗಳನ್ನೆಲ್ಲ ಪರಿವರ್ತಿಸಿದ ಒಂದು ಸ್ಥಿತಿ ಧ್ಯಾನ. ಅದರಲ್ಲಿ ಮತ್ತೆ ಮುಂದಿಂದು ಸಮಾಧಿ ಸ್ಥಿತಿ ಅಂತ ಬರ್ತದೆ. ಅದರಲ್ಲಿ 2 ಸಮಾಧಿಗಳನ್ನು ಹೇಳ್ತಾರೆ, ಸಂಪ್ರಜ್ಞಾತ ಅಸಂಪ್ರಜ್ಞಾತ, ಅಥವಾ ಸವಿಕಲ್ಪ ನಿರ್ವಿಕಲ್ಪ ಅಂತ ಹೇಳ್ತಾರೆ. ಅದೆಲ್ಲ ಮುಂದೆ ಬರುತ್ತೆ. ಅಂದರೆ ಇಲ್ಲಿ ಮುಖ್ಯವಾಗಿ ವೃತ್ತಿಗಳು ಕೆಟ್ಟವಲ್ಲ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ. ನಿದ್ರಾವೃತ್ತಿಯೂ ಕೆಟ್ಟದ್ದಲ್ಲ, ವಿಪರ್ಯಯ ವೃತ್ತಿಯೂ ಕೆಟ್ಟದ್ದಲ್ಲ. ಮತ್ತು ನೀವು ಕೆಟ್ಟದ್ದನ್ರಿ ಬಿಡ್ರಿ, ಅವು ನಿಮ್ಮ ಜೊತೆ ಇದ್ದೇ ಇರ್ತಾವೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹುಟ್ಟಿದಾಗಿನಿಂದ ಸಾಯುವ ತನಕ ನಾವು
ಈ ವೃತ್ತಿಗಳಲ್ಲಿ ಬದುಕಲೇಬೇಕು. ವೃತ್ತಿಗಳಲ್ಲಿ ಬದುಕಲೇಬೇಕು ಅಂತಂದಾಗ ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪರಿವರ್ತಿಸೋದು, ನಿರೋಧಿಸೋದು ಅನ್ನೋದಕ್ಕಿಂತ ಮೊದಲು ಪರಿವರ್ತಿಸೋದು, ಅದನ್ನು ನಮಗೆ ಕ್ಲಿಷ್ಟ ಮತ್ತು ಅಕ್ಲಿಷ್ಟದಲ್ಲಿ ಅವರು ಹೇಳ್ತಾರೆ. ಕ್ಲಿಷ್ಟ ಕ್ಲಿಷ್ಟ ವೃತ್ತಿಗಳನ್ನು ಅಕ್ಲಿಷ್ಟ ವೃತ್ತಿಗಳನ್ನಾಗಿ ಮಾಡೋದು. ಉದಾಹರಣೆಗೇನು, ಸಾಯಂಕಾಲ ನಮಗೆ ರಾತ್ರಿ ಮಲಗಿದಾಗ ನಿದ್ದೆ ಬರ್ತಾ ಇಲ್ಲ, ಬೆಳಿಗ್ಗೆ ತಿಂಡಿ ತಿಂದ ಕೂಡಲೇ ನಿದ್ದೆ ಬರುತ್ತೆ. ತುಂಬ ಜನರ ಸಮಸ್ಯೆ ಇದು. ಅದರಲ್ಲೂ ಈ ಬಸ್ಸಲ್ಲಿ ಪ್ರಯಾಣ ಮಾಡೋದು, ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಇನ್ನೆಲ್ಲ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಪ್ರಯಾಣ ಮಾಡೋದು, ತಿಂಡಿ ತಿನ್ಕೊಂಡು ಹೊರಟ್ಬಿಟ್ರೆ, ಸಾಮಾನ್ಯವಾಗಿ ತಿಂಡಿ ತಿನ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡ್ರೆ, ನಾಷ್ಟ ಮಾಡಿಬಿಟ್ಟು ಬಸ್ಸಲ್ಲೋ ಕಾರಲ್ಲೋ ಕೂತ್ಕೊಂಡ್ರೆ ನಿದ್ದೆ ಬರಲಾರ್ದವರು ತುಂಬ ಕಡಿಮೆ ಜನ ಅಂತ ಹೇಳ್ಕೊಳ್ಳಿ. ಅಂದರೆ ನಿದ್ದೆ ಬಂದೇ ಬಿಡ್ತದೆ. ಆಗ ನಿದ್ದೆಯನ್ನು ನೀವು ಮಾಡಿದ್ದೆ ಅಂದರೆ ರಾತ್ರಿ ನಿದ್ದೆ ಹೊರಟೋಗ್ಬಿಡುತ್ತೆ. ಆವಾಗ ನೀವು ಪ್ರಯಾಣ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದೇ ನಾನು ಹೇಳ್ತೀನಿ, ಎಷ್ಟೋ ಜನ ತಪ್ಪೇನು ಮಾಡ್ತಿದ್ದಾರೆ ಈಗಿನ ಕಾಲದಲ್ಲಿ ಅಂದರೆ, ಟ್ರಾನ್ಸ್ಫರ್ ಕಾರಣದಿಂದನೋ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಪ್ರಯಾಣ ಮಾಡೋದು. ಒಬ್ಬ ವ್ಯಕ್ತಿ ಇಲ್ಲಿ ಬಂದಿದ್ದರು ಚಿಕಿತ್ಸೆಗೆ, ಕ್ಯಾನ್ಸರ್ ಆಗಿಬಿಟ್ಟಿತ್ತು ಅವ್ರಿಗೆ. ಅವ್ರದ್ದು ಜೀವನ ಕೇಳಿದ್ರೆ 2 ವರ್ಷದಿಂದ ಅವ್ರಿಗೆ ಒಂದು ಕಡೆ ಟ್ರಾನ್ಸ್ಫರ್ ಆಗಿದೆ. ಸುಮಾರು 125ರಿಂದ 150 ಕಿಲೋಮೀಟ್ರ್ ಪ್ರಯಾಣ ಒಂದು ಕಡೆ, 125 ಕಿಲೋಮೀಟ್ರ್ ಹೋಗೋದು, 125 ಕಿಲೋಮೀಟ್ರ್ ಬರೋದು. 250 ಕಿಲೋಮೀಟ್ರು 6 ದಿವಸ ಪ್ರಯಾಣ ಮಾಡಿದ್ರೆ ಎಷ್ಟು ವ್ಯತ್ಯಾಸ ಆಯಿತು. ಬೆಳಗ್ಗೆ 6 ಗಂಟೆ 6:15 ಗಂಟೆಗೆ ಬಸ್ ಹತ್ಬೇಕು ಅವರು. 125 ಕಿಲೋಮೀಟ್ರ್ ಅಂದ್ರೆ 3-4 ತಾಸು ಹೋಗ್ಬೇಕಲ್ಲ. ಅವಷ್ಟು ಬೇಗ ಹತ್ತಿ ಹೋಗಿ ಅವನು ಮತ್ತೆ ವಾಪಸ್ ಬರೋದನ್ನು ಬಸ್ಸಲ್ಲೇ ವೃತ್ತಿ ಹೊರಟೋಯ್ತು. ಆವಾಗ ನೀವು ಅಲ್ಲೇ ಮನೆ ಮಾಡ್ತಕ್ಕಂಥದ್ದು, ಅಥವಾ ಸಾಧ್ಯ ಇದ್ದರೆ ನಮಗಿಲ್ಲೇ ಕೆಲಸ ಕೊಡಿ ಅಂತ ಖಾಸಗಿಯವರಿದ್ದರೆ, ಗೌರ್ಮೆಂಟ್ದೇನಾದರೂ ಅನಿವಾರ್ಯ ಟ್ರಾನ್ಸ್ಫರು, ಕೆಲವರು 3 ವರ್ಷಕ್ಕೊಮ್ಮೆ ಬ್ಯಾಂಕ್ನವ್ರಿಗೆ ಅವರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತಾರೆ. ಆವಾಗ ಅಲ್ಲೇ ಮನೆ ಮಾಡಬೇಕು, ನೀವು ಅಲ್ಲೇ ಉಳ್ಕೋಬೇಕು. ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅವರ ಹೆಂಡತಿ ಹೇಳ್ತಾ ಇದ್ರು, ಎಷ್ಟು ಖುಷಿಯಿಂದ ಬರ್ತಿದ್ರಿ, ಎಷ್ಟು ಖುಷಿಯಿಂದ ಹೋಗ್ತಿದ್ರಿ, ಆದರೆ ಹಿಂಗೆ ಆಗ್ಬಿಡ್ತು ಅಂತ ಹೇಳ್ತಾ ಇದ್ರು. ಖುಷಿಯಿಂದ ಬರ್ತಾರೆ ಹೋಗ್ತಾರೆ, ಆದರೆ ಶರೀರಕ್ಕೆ ಆಯಾಸ ತಡ್ಕೊಳಕ್ಕಾಗಲ್ಲ. ಪ್ರಾಣಶಕ್ತಿಗೆ ಆ ಪ್ರಾಣಶಕ್ತಿ ಹಾಳಾಗ್ತಿರುತ್ತೆ ಅಲ್ಲಿ. ಯಾಕೆಂದರೆ ಇವನು ಹೋಗಿ ಅಲ್ಲಿ ನಿದ್ದೆ ಮಾಡಲೇಬೇಕಲ್ಲಿ ಬಸ್ಸಲ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ವೃತ್ತಿ ಮಾಡೋಕ್ಕಾಗಲ್ಲ, ಓದೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಬಹಳ ಅಂದರೆ ಚಿಂತೆ ಮಾಡ್ಬೋದು. ಅಥವಾ ವಿಕಲ್ಪ ವೃತ್ತಿ, ಏನೇನಾದ್ರು ಕನಸು ಕಾಣೋದು, ಹಂಗೆ ಮನೆ ಕಟ್ಟೋಣ, ಮೇಲ್ಗಡೆ ಮನೆ ಕಟ್ಟೋಣ, ಅಲ್ಲಿ ಸಾಲ ತಗೊಳ್ಳೋಣ, ಇವ್ರ ಹತ್ರ ಸಾಲ ಕೇಳೋಣ, ಹಿಂಗೆ ಇದು ವಿಕಲ್ಪ ವೃತ್ತಿ. ಇದು ಹಗಲು ಕನಸು ಕಾಣ್ತಾ ಹೋಗೋದು, ಅಥವಾ ನಿದ್ದೆ ಮಾಡ್ತಾನೆ ಕನಸು ಕಾಣೋದು. ಇದೆಲ್ಲ ಆದಾಗ ಶಕ್ತಿ ಹ್ರಾಸ ಆಗತ್ತೆ. ಇದನ್ನು ನಾವು ತಿಳ್ಕೊಬೇಕು. ಶಕ್ತಿ ಹ್ರಾಸ ಆಯಿತು ಅಂತಂದರೆ ನೀವು ಏನೇ ಮಾಡಿದ್ರು, ಪೂಜೆ ಮಾಡಿದ್ರು, ಧ್ಯಾನ ಮಾಡಿದ್ರು, ಏನು ಮಾಡಿದ್ರು, ಶಕ್ತಿಯನ್ನು ಸರಿಯಾಗಿ ನಮ್ಮ ಜೀವನವನ್ನು ಸರಿಯಾಗಿ ರೂಪಿಸ್ಕೊಳ್ಳದೆ ಹೋದರೆ ನಮ್ಮ ಶಕ್ತಿ ಹ್ರಾಸ ಮಾಡ್ಕೊಳ್ತೀವಿ. ಅದರಿಂದ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸುಮ್ಮನೆ ಪ್ರಯಾಣ, ಈಗ ಬೆಂಗಳೂರಲ್ಲಂತೂ ಸಾವಿರಾರು ಜನರ ಪರಿಸ್ಥಿತಿ ಏನಾಗಿದೆ, ಇನ್ನು ಮೆಟ್ರೋ ಬಂದು ಪರವಾಗಿಲ್ಲ. ಮೆಟ್ರೋದಲ್ಲಿ 2 ತಾಸು ಮೊದಲು ಬಸ್ಸಲ್ಲಿ 2 ತಾಸು ಪ್ರಯಾಣ ಮಾಡ್ತಿದ್ದವರು ಮೆಟ್ರೋದಲ್ಲಿ ಅರ್ಧ ಗಂಟೆಯಲ್ಲಿ 3/4 ಗಂಟೆಯಲ್ಲಿ ಮುಟ್ಬಿಡ್ತಾರೆ, ಪರವಾಗಿಲ್ಲ ಅದು. ಆಮೇಲೆ ಮೆಟ್ರೋ ಪ್ರಯಾಣ ಸ್ಟ್ರೈನ್ ಅಂತ ಅನ್ಸಲ್ಲ ಅದು. ಆಮೇಲೆ ಪೊಲ್ಯೂಷನ್ನು ಆಗಲ್ಲ, ಸ್ಟ್ರೈನ್ ಅನ್ಸಲ್ಲ. ಇಂಥದ್ದು ಅನಿವಾರ್ಯ ಇದ್ದರೆ ಅರ್ಧ ಗಂಟೆ 3/4 ಗಂಟೆ ನಿಮಗೆ ತೊಂದರೆ ಆಗಲ್ಲ. ಅಲ್ಲಿ ಮಾಡುವ ನಿದ್ರೆ, ಆ ಮೆಟ್ರೋದಲ್ಲಿ ನಿದ್ದೆ ಬಂತಂದರೆ ಅಥವಾ ಪೇಪರ್ ಗೀಪರ್ ಓದ್ಕೊಂತ ಹೋಗ್ಬೋದು, ಅದು ನಿಮಗೆ ತೊಂದರೆ ಕೊಡಲ್ಲ. ಅಂದರೆ ಬಸ್ಸಿನ ಥರ ಕಾರಿನ ಥರ ತೊಂದರೆ ಕೊಡಲ್ಲ, ಅಲ್ಲಿ ನಿಮ್ಗೆ ಓದಲಿಕ್ಕೂ ತೊಂದರೆ ಆಗಲ್ಲ. ಆದ್ದರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು, ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದು ಯೋಗನೇ. ಬರೀ ಯೋಗ ಅಂದ್ಕೂಡಲೇ ಆಸನ ಮಾಡೋದು, ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು ಇಷ್ಟೇ ಯೋಗ ಅಲ್ಲ. ನಮ್ಮ ಜೀವನದಲ್ಲಿ ಹೇಗೆ ನಾವು ದೈನಂದಿನ ಚಟುವಟಿಕೆಗಳು, ವಾಕಿಂಗ್ ಇರ್ಬೋದು, ಆಮೇಲೆ ಅಡುಗೆ ಮಾಡ್ಕೊಳ್ತಕ್ಕಂಥದ್ದು, ಓದೋದು, ಪ್ರಯಾಣ, ಇವೆಲ್ಲವಕ್ಕೂ ಸಮಯ ಹೊಂದಿಸ್ಕೊಂಡು ವ್ಯರ್ಥವಾಗಿ ನಮ್ಮ ಕಾಲ ಹಾಳಾಗಿರಬಾರ್ದು. ನಮ್ಮ ನಿದ್ರೆ ವ್ಯರ್ಥವಾಗಿ ಬಂದಿರಬಾರ್ದು. ಬೆಳಗ್ಗೆ ಹೊತ್ತು ನಿದ್ದೆ ಮಾಡಬಾರ್ದು. ಅದಕ್ಕೆ ನಾನು ಯಾಕೆ ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ, ಸಂಗೀತ ಪ್ರಾಕ್ಟೀಸ್ ಮಾಡೋದ್ರಿಂದ ನಾನೇನು ಸಂಗೀತ ಗವಾಯಿ ಆಗಲ್ಲ, ದೊಡ್ಡ ಹಾಡುಗಾರ ಆಗೋಕ್ಕಾಗಲ್ಲ. ಆದರೆ ಅದರಿಂದ ನನಗೆ ತುಂಬ ಪ್ರಯೋಜನ ಏನಾಗುತ್ತೆ ಅಂದರೆ, ಅದರಲ್ಲಿ ಪ್ರಾಣಾಯಾಮನೂ ಆಗುತ್ತೆ, ಜೊತೆಗೆ ಧ್ವನಿನೂ ಚೆನ್ನಾಗಿರುತ್ತೆ, ಆಮೇಲೆ ತುಂಬ ಶಕ್ತಿ ಉಳ್ಕೊಳ್ಳುತ್ತೆ. ಇಲ್ಲಾಂದರೆ
ಆ ಸಮಯ ನಿದ್ದೆ ಬಂದ್ಬಿಡುತ್ತೆ. ನಾನು ಏನೇ ಬೇರೆ ಕೆಲಸ ಮಾಡಕ್ಕೆ ಹೋದ್ರೆ ನಿದ್ದೆ ಬಂದ್ಬಿಡುತ್ತೆ. ಬರೆಯೋಕ್ಕೂ ಆಗಲ್ಲ, ಓದಕ್ಕೂ ಆಗಲ್ಲ ಆ ಸಂದರ್ಭದಲ್ಲಿ. ಆವಾಗ ಸಂಗೀತ ಮತ್ತು ಪ್ರಾಣಾಯಾಮ ಎರಡೂ ಒಟ್ಟೊಟ್ಟಿಗೆ ನಡೆದ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಆದ್ದರಿಂದ ಕಲೆ ಅದೇನು ಅನ್ನಿಸ್ತು ನನಗೆ. ನಮ್ಮ ಹಿರಿಯರು ಸುಮ್ಮನೆ ಕಲೆಗಳನ್ನು ಬೆಳೆಸಿಲ್ಲ. ಇತ್ತೀಚೆಗೆ ಎಲ್ಲರೂ ಕಲೆ ಬಿಟ್ಬಿಡ್ತಾ ಇದ್ದಾರೆ. ಸಂಗೀತ ಕಲೆ ಇಲ್ಲ, ಚಿತ್ರಕಲೆ ಇಲ್ಲ, ನೃತ್ಯ ಕಲೆ ಇಲ್ಲ. ಬಹಳ ಕಡಿಮೆ ಮಕ್ಕಳು ಮಾಡ್ತಿದ್ದಾರೆ. ಶಾಲೆಗಳಲ್ಲಂತೂ ಕಲ್ಸೋದು ಬಿಟ್ಟೇ ಬಿಟ್ಟಿದ್ದಾರೆ. ಬರೀ ಇಂಗ್ಲೀಷ್ ಮೀಡಿಯಂ ಮಾಡಿಬಿಟ್ಟು ಏನು ದುಡ್ಡು ದುಡಿಯೋದು, ದುಡ್ಡಿನ ಯಂತ್ರಗಳನ್ನಾಗಿ ಮಾಡೋದು. ಇವರು ಕಮರ್ಷಿಯಲೈಸ್ ಮಾಡಿದ್ರು. ಆ ಮಕ್ಕಳನ್ನು ಕೂಡ ಅದೇ ಥರ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಕಲೆ ಇರಲೇಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಕಲೆ ಕಲಿಸಿದ್ರೆ ಅವರು ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೊಳ್ಬೋದು. ಯಾರಿಗೆ ಸಂಗೀತ ಇಷ್ಟ ಇದ್ದರೆ ಸಂಗೀತ ಕಲೀಲಿ, ನೃತ್ಯ ಕಲೆ ಇದ್ದರೆ ಇಷ್ಟ ಇದ್ದರೆ ಅದನ್ನು ಕಲೀಲಿ. ಅದರಲ್ಲಿ ವ್ಯಾಯಾಮನೂ ಆಗುತ್ತೆ, ಯೋಗನೂ ಆಗುತ್ತೆ, ಮನಸ್ಸಿಗೂ ಸಂತೋಷ ಆಗುತ್ತೆ. ಇನ್ನು ವಾದ್ಯಗಳನ್ನು ನುಡಿಸೋದು, ಚಿತ್ರಕಲೆ, ಯಾವುದಾದ್ರೂ ಶಿಲ್ಪಕಲೆ, ಏನೇ ಕಲೆಗಳಿದ್ರೂ ಕಲಿತ್ರೆ ಅದರಿಂದ ಶ್ರಮ ಆಗುತ್ತೆ. ಶಾರೀರಿಕ ಶ್ರಮ, ಪ್ರಾಣಕ್ಕೂ ಕೆಲಸ ಸಿಗುತ್ತೆ, ಜೊತೆಗೆ ಮನಸ್ಸಿಗೂ ಕೂಡ ಆನಂದ ಆಗುತ್ತೆ. ಆವಾಗ ರಾತ್ರಿ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತದೆ. ನೀವು ಬರೀ ದುಡಿಯೋದು ಅದಕ್ಕೆ ಹುಚ್ಚರು ಜಾಸ್ತಿ ಆಗ್ತಿರೋದು. ಯಾಕೆ ಅಂದರೆ ಬರೀ ದುಡಿಯೋದ್ರ ಕಡೆ ಲಕ್ಷ್ಯ, ಯಾವುದಾದ್ರು ಕೆಲಸ ನೌಕರಿ ಹಿಡಿಯೋದ್ರ ಕಡೆ ಲಕ್ಷ್ಯ, ಮದುವೆ ಆಗೋದ್ರ ಕಡೆ ಲಕ್ಷ್ಯ. ಇವು ಚೆನ್ನಾಗಿ ನಡಿಬೇಕಾದ್ರೆ ಕಲೆಯೂ ಕೂಡ ಯೋಗನೇ. ಯೋಗನೂ ಕೂಡ ಒಂದು ಕಲೆಯೂ ಕೂಡ ಯೋಗನೇ. ಆದ್ದರಿಂದ ನೀವು ವೃತ್ತಿಗಳನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ವೃತ್ತಿ ಅನ್ನುವಂಥದ್ದು ಅದೊಂದು ಶಕ್ತಿ, ಹುಟ್ಟು ಗುಣ. ಅದನ್ನು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು, ಶಕ್ತಿ ಸಮಯವನ್ನು ಎಷ್ಟೆಷ್ಟು ಕೊಡಬೇಕು, ಶಕ್ತಿಯನ್ನು ಹೇಗೆ ಬಳಸ್ಕೊಳ್ಬೇಕು, ಅದನ್ನು ಬಳಸ್ಕೊಂಡ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ. ಅದಕ್ಕೆ ನಮ್ಮ ಒಬ್ಬರು ಪರಿಚಿತಸ್ಥರು ITC ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು. ITC ಅಂದ್ರೆ ಗೊತ್ತಲ್ಲ ನಿಮಗೆಲ್ಲ, ಎಲ್ಲರ ಆರೋಗ್ಯ ಕೆಡಿಸೋಂಥದ್ದು ಟೊಬ್ಯಾಕೋ ಕಂಪ್ನಿ. ಅದು ಇಂಡಿಯನ್ ಟೊಬ್ಯಾಕೋ ಕಂಪ್ನಿ ಅಂತ ಏನೋ ಮಾಡಿದ್ದಾರೆ. ಅಲ್ಲೂ ಕೂಡ ಯೋಗ ಮಾಡಿಸ್ತಾ ಇದ್ರು. ಸೆಕ್ಯೂರಿಟಿಗಳಿಗೆ ಕಡ್ಡಾಯವಾಗಿ ಅವ್ರು ಯೋಗ ಮಾಡಬೇಕು. ಇಂಟರ್ವ್ಯೂನಲ್ಲಿ ಕೂಡ ಯೋಗ ಮಾಡಿಸಿ, ವ್ಯಾಯಾಮ ಮಾಡಿಸಿ ಇಂಟರ್ವ್ಯೂನಲ್ಲಿ ಪಾಸ್ ಮಾಡ್ತಾ ಇದ್ರು. ನಾನು ಸೆಲೆಕ್ಟ್ ಮಾಡ್ಕೊಳ್ಳುವಾಗಲೂ ಕೂಡ ಯೋಗ ಗೊತ್ತಿದೆಯಾ ಅಂತ ಕೇಳಿಬಿಟ್ಟು ಆಮೇಲೆ ಯೋಗ ಮಾಡ್ತಾ ಇರ್ಬೇಕು ಅವರು. ಅಂಥವ್ರನ್ನ ಅವ್ರು ಯೋಗ ಮಾಡ್ತಾ ಇದ್ರೆ ಅವ್ರ ಶರೀರ ಚೆನ್ನಾಗಿರುತ್ತೆ, ಪ್ರಮೋಷನ್ ಕೊಡ್ತಾರೆ. ಆದ್ದರಿಂದ ವೃತ್ತಿ ಚೆನ್ನಾಗಿ ಕೆಲಸ ಆಗತ್ತೆ. ಆದ್ದರಿಂದ ಆಸನಗಳನ್ನು ಮಾಡೋದು, ಅದಕ್ಕೂ ಸಮಯ ಇಟ್ಕೊಳ್ಬೇಕು. ಅಥವಾ ವಾಕಿಂಗ್ ಸಮಯ ಇಟ್ಕೊಳ್ಬೇಕು. ಪ್ರತಿಯೊಬ್ಬರು ವಾಕಿಂಗ್ ಮಾಡಬೇಕು, ಗೊತ್ತಾಯ್ತಲ್ವಾ? ಅವರಿಗೆ ಹೇಗಾದರೂ ಅನುಕೂಲ ಮಾಡಿಕೊಂಡು, ವಿಕಲಾಂಗರು ಕೂಡ, ಅಂಗವಿಕಲರು ಕೂಡ ವಾಕಿಂಗು ಅಥವಾ ವ್ಯಾಯಾಮ, ಯೋಗ, ಜಿಮ್ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿದರೆ ಮಾತ್ರ ರಾತ್ರಿ ನಿದ್ದೆ ಬರುತ್ತೆ. ಇಲ್ಲಾಂದರೆ ತುಂಬ ಜನರ ಸಮಸ್ಯೆ ರಾತ್ರಿ ನಿದ್ದೆ ಬರಲ್ಲ. ರಾತ್ರಿ ನಿದ್ದೆ ಬರದೇ ಹೋದರೆ ಬೆಳಿಗ್ಗೆ ಉತ್ಸಾಹ ಇರಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ಬೆಳಗ್ಗೆ ನಿದ್ದೆ ಮಾಡ್ತಿರಲ್ಲ 3 ರಿಂದ 7 ಗಂಟೆ 8 ಗಂಟೆ, ಇದು ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದಕ್ಕೆ ನಿದ್ರೆಯಲ್ಲಿ ಸರಿಯಾಗಿ ನಾವು ವ್ಯವಸ್ಥೆಗೊಳಿಸ್ಕೊಳ್ಬೇಕು. ನಿದ್ರಾವೃತ್ತಿ ಸರಿಯಾದರೆ ಬಾಕಿ ಎಲ್ಲ ವೃತ್ತಿಗಳು ಒಂದು ನಿಯಂತ್ರಣಕ್ಕೆ ಬರ್ತವೆ. ಇವತ್ತು 12ನೇ ಸೂತ್ರ ಹೇಳೋದ್ರ ಬದಲು 11ನೇ ಸೂತ್ರನೇ ಹೇಳ್ಬಿಟ್ಟಿದ್ದೀನಿ. ಅದನ್ನು 12ನೇ ಸೂತ್ರ ಅಂದರೆ ಸ್ಮೃತಿ ಬಗ್ಗೆ ನಾಳೆ ನೋಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.